ನೀರಾವರಿ ಹೋರಾಟ ಸಲುವಾಗಿ ಈಗ ಎಲ್ಲ ರೈತರು ನಾವು ದೇಸಾಯಿ ಸರ್ಕಲ್ದಾಗ AC ಅವರಿಗೆ ಮನವಿ ಕೊಟ್ಟಿವು. ನಮ್ಮ ಎತ್ತು ನೀರಾವರಿ ಆಗುವವರಿಗೆ ಅನುಷ್ಠಾನ ಆಗುವವರಿಗೆ ನಮ್ಮ ಹೋರಾಟ ಮುಂದುವರೆದಿದೆ. ಈಗ ಅವರು ರೈತರಿಗೆ ಒಂದು ಇದನ್ನ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರ ಜೋಡಿ ಮಾತಾಡಿ ಏನಾದರೂ ಅದಕ್ಕೆ ಅನುಷ್ಠಾನ ಮಾಡುವಕ್ಕೆ ಅನುಕೂಲ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರು. ಆದ ಕಾರಣ ನಮ್ಮ ರೈತರೆಲ್ಲರೂ ಈಗ ಸಾವಿರಾರು ಸಂಖ್ಯೆಯಲ್ಲಿ ಈಗ ರಸ್ತಾ ರೋಕ್ ಮಾಡ್ಬೇಕಂದಿದ್ರು. ಯಾರು ಈಗ ಅವ್ರ ಮನವಿ ತಗೊಂಡು ನಮಗೆ ಒಂದು ಭರವಸೆ ಕೊಟ್ಟಮೇಗತ್ತ ಅದನ್ನು ಈಗ ಅನ್ಕ ಹಿಂದೆ ತಗೊಂಡಿವು. ಮುಂದೆ ನಮಗೆ ಅನುಷ್ಠಾನ ಆಗ್ಲಿಕ್ಕಂದ್ರೆ ಮುಂದೆ ಹೋರಾಟ ಇದು ಕಂಟಿನ್ಯೂ ಇರುತ್ತದೆ ಅಂತ ನಮ್ಮ ಮರೇಗುದ್ದಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ರೈತರು ಅವರಿಗೆ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ನಮಗೆ ಈ ಯಾವುದು ವಿಧಾನ ಲೋಕಸಭಾ ಇದು ಮತದಾನ ಆಗುವೊಳಗಾಗಿ ಒಂದು ನಮಗೆ ಏನಾದರೂ ಒಂದು ಸರ್ಕಾರದಿಂದ ಒಂದು ಲಿಖಿತ ಏನಾದರೂ ನಮಗೆ ಆದೇಶವನ್ನು ಕೊಡ್ತಾನಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ಅವರಿಗೆಲ್ಲರೂ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ಈಗ ಇದನ್ನ ಹೋರಾಟವನ್ನು ಹಿಂದೆ ತೆಗೆದುಕೊಂಡಿದ್ದೇವೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನು 4-5 ಜನರು ಊರಿನ ಗ್ರಾಮಸ್ಥರಿಗೆ ಹಾಜರಾಗಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಪೂರ್ವಭಾವಿ ಸಭೆಯನ್ನು ನಿಮ್ಮ ಜೊತೆ ಈಗಾಗಲೇ ಮಾಡಿದ್ದೇವೆ. ಆ ಸಭೆಯಲ್ಲಿ ಮತ್ತು ಇವತ್ತೇನು ನೀವು ಮನವಿಯನ್ನು ಇಟ್ಟಿದ್ದೀರಿ, ಇದು ಸರ್ಕಾರದಲ್ಲಿ ಯಾವ ಹಂತದಲ್ಲಿ ಬಾಕಿ ಇದೆ ಮತ್ತು ಅದನ್ನು ಮುಂದೆ ಅನುಷ್ಠಾನ ಮಾಡಲಿಕ್ಕೆ ಇಲ್ಲಿನ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಅಗತ್ಯ ಶಿಫಾರಸು ಮಾಡ್ತೀವಿ ಮತ್ತು ನೀರಾವರಿ ಇಲಾಖೆಯವರೊಂದಿಗೆ ಸಭೆ ನಡೆಸಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅಗತ್ಯ ಶಿಫಾರಸು ಮಾಡ್ತೀವಿ. ಬಟ್ ಒಂದು ಮನವಿ ಏನಂತಂದ್ರೆ, ಚುನಾವಣೆಯಲ್ಲಿ ಮತ ಹಾಕುವುದು ನಮ್ಮೆಲ್ಲರ ಕರ್ತವ್ಯವೂ ಹೌದು, ಒಂದು ಹಕ್ಕೂ ಹೌದು. ಸೊ ಅದನ್ನ ದಯವಿಟ್ಟು ಯಾರು ಕಳೆದುಕೊಳ್ಳಕ್ಕೆ ಹೋಗ್ಬೇಡ್ರಿ. ಚುನಾವಣಾ ಆಯೋಗದ ವತಿಯಿಂದಲೂ ಕೂಡ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಶಿಫಾರಸು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಅಗತ್ಯ ಇದನ್ನು ಮಾಡ್ತೀವಿ. ಬಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸುವ ಮೂಲಕ ಮುಂದೆ ಈ ಯೋಜನೆಯನ್ನ ಜಾರಿಗೊಳಿಸಿಕೊಳ್ಳಲಿಕ್ಕೆ ಅಗತ್ಯ ಬೇಕಾದಂತ ಒಂದು ನಿಮಗೆ ಬೇಕಾದಂತ ಜನಪ್ರತಿನಿಧಿಗೆ ಆಯ್ಕೆ ಮಾಡಿಕೊಳ್ಳುವ ಒಂದು ಹಕ್ಕಿನಿಂದ ವಂಚಿತರಾಗದೆ ಅದರಲ್ಲಿ ಭಾಗವಹಿಸಿ ಮುಂದೆ ನಿಮ್ಮ ಈ ಕಾಮಗಾರಿಯನ್ನ ಆದಷ್ಟು ಬೇಗ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಗಮನ ತರುವ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ನಮಸ್ಕಾರ. ಗಲಗಲಿ ಮರಿಗುದ್ದಿ ಏತ ನೀರಾವರಿ ಯೋಜನೆ ಬಹಳ ಹಳೆ ಯೋಜನೆ. ಇದು ಮಂಟೂರು ಮಹಾಲಕ್ಷ್ಮಿ ಏತ ನೀರಾವರಿಗಿಂತ ಮೊದಲನೇ ಇದು ಅನುಷ್ಠಾನ ಆಗಬೇಕಾದಂತ ಯೋಜನೆ. ಯಾವುದೋ ಒಂದು ಕಾರಣಾಂತರಗಳಿಂದ ಇದು ನೆನೆಗುದಿಗೆ ಬಿದ್ದದ್ದು 5 ಹಳ್ಳಿ ಜನರು ಭಾಳ ಇವತ್ತು ರೊಚ್ಚಿಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ, ಎಲ್ಲಾ ಗ್ರಾಮಸ್ಥರು ಒಕ್ಕರ್ಲಿಂದ ಬರುವಂತ ಲೋಕಸಭಾ ಚುನಾವಣೆಯೊಳಗ ನಾವು 5 ಹಳ್ಳಿ ಜನ ಮತದಾನ ಮಾಡುವುದಿಲ್ಲ ಅಂತೇಳಿ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೆ ಮಾನ್ಯ AC ಅವರು ಇಲ್ಲ ಮತದಾನ ಮಾಡಬೇಕು ಅಂತೇಳಿ ಅವರು ತಮ್ಮ ಕೆಲಸ ತಾವು ಮಾಡಿದ್ದಾರೆ, ವಿನಂತಿ ಮಾಡಿ ಹೋಗಿದ್ದಾರೆ. ಆದ್ರೆ ಇವತ್ತು ಈ ಸಭೆಯೊಳಗ ನಾವು ಸ್ಪಷ್ಟಪಡಿಸ್ತೀವಿ, ನಮಗ ಒಂದು ಭರವಸೆದಾಯಕವಾದಂತ ಯಾವ್ದಾದ್ರೂ ಒಂದು ಮೆಸೇಜ್ ಬರಲಿಲ್ಲಪ್ಪ ಅಂತೇಳಿ ಅಂದ್ರೆ 5 ಹಳ್ಳಿ ಜನ ನಾವು ಚುನಾವಣೆ ಬಹಿಷ್ಕಾರ ಮಾಡೇ ಮಾಡ್ತೀವಿ ಅಂತೇಳಿ ಅನ್ನುವಂತ ತೀರ್ಮಾನ ಮಾಡಿದ್ದಾರೆ. ಇನ್ನು ಟೈಮ್ ಐತಿ. AC ಅವ್ರು ಏನ್ ತೀರ್ಮಾನ ತಗೋತಾರೋ ಅದ್ರ ಮೇಲೆ ನಮ್ಮ 5 ಹಳ್ಳಿ ಜನ ರೈತರ ತೀರ್ಮಾನ ಇರ್ತೈತಿ ಅಂತ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಒಂದು, ಈ ಹೋರಾಟ ಇವತ್ತೇನ್ ಪ್ರಾರಂಭ ಆಗೈತಿ, ಈ ಅನುಷ್ಠಾನ ಆಗುತ್ತಾನ ಏನ್ ಮರಿಗುದ್ದಿ ಗಲಗಲಿ ಏತ ನೀರಾವರಿ ಯೋಜನೆ ಅನುಷ್ಠಾನ ಆಗುವವರೆಗೂ ಸಹಿತ ವಿವಿಧ ಹಂತದೊಳಗೆ ಈ ಹೋರಾಟ ಮುಂದುವರಿತೈತಿ. ಇದು ಹೋರಾಟ ಉಗ್ರ ರೂಪ ತಾಳ್ತೈತಿ ಅಂತೇಳಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಹೋರಾಟ ಮಾಡ್ಬೇಕಂತೇಳಿ ಅಂದ್ರೆ ಇದು ಪಕ್ಷಾತೀತವಾದಂತ ಹೋರಾಟ. ಈ ನೀರಿಗೆ ನಾವ್ ಯಾವ್ದು ಪಕ್ಷ ಜಾತಿ ತರಲಾರ್ದನ ಇದನ್ನ ಒಗ್ಗಟ್ಟಿನಿಂದ 5 ಹಳ್ಳಿ ಜನ ನಾವು ನಮ್ಮ ಒಂದು ಎಲ್ಲನೂ ಪಣಕ್ಕಿಟ್ಟ ಹೋರಾಟ ಮಾಡಿ ಅನುಷ್ಠಾನ ಮಾಡ್ತೀವಿ ಹೋರಾಟ ಈ ಯೋಜನೆ ಅನುಷ್ಠಾನ ಮಾಡಿಸ್ಕೊಂಡ ತೀರ್ತೀವಿ ಅನ್ನುವಂತ ತೀರ್ಮಾನ ಆಗೈತಿ. ಅದ್ರ ಜೊತೆ 5 ಹಳ್ಳಿ ಜನ ಎಲ್ಲರೂ ಕೂಡಿಸಿ ಒಂದು ಒಮ್ಮತದಿಂದ 5 ಹಳ್ಳಿ ಜನರನ್ನು ಒಳಗೊಂಡಂತ ಒಂದು ಹೋರಾಟ ಸಮಿತಿನೂ ಸಹಿತ ಇವತ್ತ ರಚನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಮತ್ತೊಮ್ಮೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ನಾವು ಇವತ್ತಿಷ್ಟೇ ಹೇಳ್ತೀವಿ, ಮುಂದಿನ ಚುನಾವಣೆ ಏನು ಲೋಕಸಭೆ ಚುನಾವಣೆ 7ನೇ ತಾರೀಕೇನು ನಡೀತೈತಿ, ಇವತ್ತು ಮತದಾನ 5 ಹಳ್ಳಿ ಜನನ ಮಾಡ್ಬೇಕಂತ ಹೇಳಿ ಅಂದ್ರೆ ನಮಗೆ ಸ್ಪಷ್ಟವಾದಂತ ಒಂದು ಭರವಸೆ ಅಧಿಕಾರಿಗಳು ಮತ್ತು ಸರ್ಕಾರದಿಂದ ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಬೋಲೋ ಕರ್ನಾಟಕ ಮತ ಹಾಕಿ ಮರೇಗುದ್ದಿ ಹಾಗೂ
ಕೊಣ್ಣೂರ್, ಹುಣಸಿಕಟ್ಟಿ, ಹುಲ್ಯಾಳ್, ಸಿದ್ದಾಪುರ ಈ ಎಲ್ಲ ರೈತರು ಈ ನಮ್ಮ ಯಾತ್ ನೀರಾವರಿಗೆ 10-12 ವರ್ಷಗಳ ಪರ್ಯಂತರವಾಗಿ ನಾವು ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ. ಈಗಾಗಲೇ ನಾವು 7-8 ಸರಿ ನಾವು ಬೆಂಗಳೂರಿಗೆ ಹೋಗಿ ಎಲ್ಲ ಮಂತ್ರಿಗಳಿಗೆ ನಾವು ಕೈಕಾಲ ಹಿಡಿದು ನಮ್ಮ ನೀರಾವರಿಯನ್ನು ಮಾಡಿಕೊಡ್ರಿ ಅಂತ ಕೇಳ್ಕೊಂಡು ಬಂದಿದ್ದೆವು. ಅವರು ನಮಗೆ ಏನೂ ಮಾಡಿಕೊಡ್ಲಿಲ್ಲ. ಈಗಾಗಲೇ ನಮ್ಮ ಮಂಟೂರು ಗ್ರಾಮದ ನಮಗಿಂತ ಹಿಂದುಗಡೆ ಅವರು ಮನವಿ ಕೊಟ್ಟಿದ್ರು, ಅವ್ರದ್ದು ನೀರಾವರಿ ಆಯಿತು. ನಮ್ದು ಮರೆಗುದ್ದಿ, ಹುಂಚಿಕಟ್ಟಿ, ಹುಂಜಾಳ್ ಇವರೆಲ್ಲರೂ ಬಹಳ ಒಂದು ಕಷ್ಟದಲ್ಲಿದ್ದಾರೆ. ದನಕರುಗಳಿಗೆ ನೀರು ಸಹಿತ ಕುಡಿಯಲು ಇರುವುದಿಲ್ಲ. ಆದ್ದರಿಂದ ತಾವೆಲ್ಲರೂ ಕೂಡಿಕೊಂಡು ನಾವು ಇಲ್ಲಿ ಜಮಖಂಡಿ ತಾಲೂಕಿನಲ್ಲಿ ದೇಸಾಯಿ ಸರ್ಕಲ್ದ ಮುಂದೆ ನಾವೆಲ್ಲರೂ ಎಸ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಅವರು ನಾವು ಮೇಲೆ ಇದನ್ನ ತಿಳಿಸ್ತೀವಿ ನಿಮಗೆ. ಈಗಾಗಲೇ ನಾವು ಚುನಾವಣೆಯನ್ನು ಬಹಿಷ್ಕಾರ ಹಾಕಬೇಕಂತ ಮಾಡಿದ್ದೆವು. ಇದನ್ನ ನಾವು ಮುಂದುವರಿಸಿಕೊಂಡು ಈಗ ನಮಗೆ ಏನೆಂಬುದು ತಿಳಿಸಲಿಲ್ಲ ಅಂದ್ರೆ ನಾವು ಮುಂದಿನ ಎಲೆಕ್ಷನ್ ಅನ್ನು ನಾವು ಸ್ಥಗಿತಗೊಳಿಸ್ತಾ ಇದ್ದೇವೆ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಲ್ಲಪ್ಪ ರಾಮಪ್ಪ ಅತನಿ ಮರೆಗುತ್ತಿ.